ಸ್ಪೀಡ್ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೋಯಲೈಗೌಡ್. ಇವತ್ತು RCB ವರ್ಸಸ್ GT ಒಂದು ರಣರೋಚಕ ಪಂದ್ಯ, ಅದುವೇ ಫೈನಲ್ ಫೈಟ್. ಇವತ್ತು ಯಾರಾಗ್ತಾರೆ ಚಾಂಪಿಯನ್ಸ್? ನಮ್ಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇದುವೇ ಫೈನಲ್ ಫೈಟ್. ಇವತ್ತು RCB ವರ್ಸಸ್ ಗುಜರಾತ್ IPL ಫೈನಲ್ ಹೈ ವೋಲ್ಟೇಜ್ ಪಂದ್ಯ. ಸಂಜೆ 7:30ಕ್ಕೆ ಗುಜರಾತ್ನ ಮೋದಿ ಸ್ಟೇಡಿಯಂನಲ್ಲಿ ಒಂದು ಪಂದ್ಯ ನಡೀತಾ ಇದೆ. ಸತತ 2ನೇ ಬಾರಿಗೆ ಚಾಂಪಿಯನ್ ಆಗುವಂತ ವಿಶ್ವಾಸದಲ್ಲಿ ನಮ್ಮ RCB ಕ್ವಾಲಿಫೈಯರ್ 1ರಲ್ಲಿ ಗುಜರಾತ್ ಅನ್ನ ಮಣಿಸಿದಂತಹ ನಮ್ಮ ಬೆಂಗಳೂರಿನ ತಂಡ ಇವತ್ತು ನಡೀತಾ ಇದೆ ರೋಚಕ ಫೈಟ್. 2ನೇ ಬಾರಿಗೆ ಚಾಂಪಿಯನ್ ಆಗಲು ಉಭಯ ತಂಡಗಳು ರೆಡಿ. ಇಂದು RCB ವರ್ಸಸ್ ಗುಜರಾತ್ IPL ಫೈನಲ್ ಹೈ ವೋಲ್ಟೇಜ್ ಪಂದ್ಯ. ಸಂಜೆ 7:30ಕ್ಕೆ ಗುಜರಾತ್ನ ಮೋದಿ ಸ್ಟೇಡಿಯಂನಲ್ಲಿ ಈ ಒಂದು ಪಂದ್ಯ ನಡೀತಾ ಇದೆ. ಇದು ಒಂದು ರೋಚಕ ಫೈಟ್ ಅಂತಾನೆ ಹೇಳ್ಬೋದು. ಬಿಕಾಸ್ ಇಬ್ಬರು ಸೆಣಸ್ತಾ ಇರುವಂತದ್ದು ತಮ್ಮ 2ನೇ ಟೈಟಲ್ಗೋಸ್ಕರ. ಈ ಒಂದು ಫೈನಲ್ ಹಣಾಹಣಿ ಇವತ್ತು ಎಲ್ಲರೂ ಕೂಡ ಕಾದು ಕುಳಿತಿದ್ದಾರೆ. ಗುಜರಾತ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ 1,20,000ಕ್ಕೂ ಅಧಿಕ ಒಂದು ಚೇರ್ಸ್ ಇರುವಂತಹ ಪ್ರೇಕ್ಷಕರು ಕುಳಿತು ನೋಡುವಂತಹ ಒಂದು ದೊಡ್ಡ ಸ್ಟೇಡಿಯಂ, ಭಾರತದ ಅತಿ ದೊಡ್ಡ ಸ್ಟೇಡಿಯಂನಲ್ಲಿ ಇವತ್ತಿನ ಫೈನಲ್ ಫೈಟ್ ನಡೀತಾ ಇದೆ. ಸೊ ಇವತ್ತು ಯಾರು ಆಗ್ತಾರೆ ಚಾಂಪಿಯನ್? 3ನೇ ಬಾರಿ ಫೈನಲ್ ಆಡ್ತಾ ಇರುವಂತಹ ಗುಜರಾತ್ ಟೈಟನ್ಸ್ 5ನೇ ಬಾರಿಗೆ ಫೈನಲ್ ಅನ್ನ ನಮ್ಮ RCB ತಂಡ ಆಡ್ತಾ ಇದೆ. 2022ರ ಪಾದಾರ್ಪಣೆಯಲ್ಲೇ ಚಾಂಪಿಯನ್ಸ್ ತಂಡವಾಗಿದ್ದಂಥ ಟೈಟನ್ಸ್ ಕಳೆದ ಲೀಗ್ ಪಂದ್ಯ ಗುಜರಾತ್ ವಿರುದ್ಧ ಸೋತಿದಂತಹ RCB. ಇವತ್ತು RCB ವರ್ಸಸ್ ಗುಜರಾತ್ ಫೈನಲ್ ಹೈ ವೋಲ್ಟೇಜ್ ಪಂದ್ಯ. ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಮಾಡೆಲ್ ಅಮೃತ ಅವರು. ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ವೆಲ್ಕಮ್ ಟು ದಿ ಶೋ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ವಿಶೇಷ ಕಾರ್ಯಕ್ರಮ IPL ಫೈನಲ್ ಫೈಟ್. ಇವತ್ತು RCB ಒಂದು ಕಡೆ, ಇನ್ನೊಂದು ಕಡೆ ಗುಜರಾತ್ ಟೈಟನ್ಸ್. ರೋಚಕವಾದ ಪಂದ್ಯ ಅಂತೂ ಖಂಡಿತವಾಗ್ಲೂ ಇದೆ. ಸೊ ನಮ್ಮ ಈಗಾಗಲೇ RCB ಅಭಿಮಾನಿಗಳ ಎದೆಯಲ್ಲಿ ಡವ ಶುರುವಾಗಿದೆ. ಬಿಕಾಸ್ 17 ವರ್ಷಗಳ ತಪಸ್ಸಿನ ಬಳಿಕ 18ನೇ ವರ್ಷ ಅಂತಿಮವಾಗಿ ಕಳೆದ ಬಾರಿ ನಾವು ಫೈನಲ್ ಅನ್ನ ಗೆದ್ದಿದ್ದೀವಿ. ಸೊ ಒಂದು ಬಾರಿಯ ಚಾಂಪಿಯನ್ ಅಂತ ಈಗಾಗಲೇ ಕರೆಸ್ಕೊಳ್ತಾ ಇದ್ದೀವಿ. ಈ ಬಾರಿ ಏನಪ್ಪಾ ಅಂತಂದ್ರೆ ನಮಗೆ ಇರುವಂತ ಚಾಲೆಂಜ್ 2ನೇ ಬಾರಿಗೆ ನಾವು ಚಾಂಪಿಯನ್ ಆಗ್ತೀವಾ, ಬ್ಯಾಕ್ ಟು ಬ್ಯಾಕ್ ಚಾಂಪಿಯನ್ ಆಗ್ತೀವಾ ಅಂತ. ಸೊ ಕಾದ್ ನೋಡ್ಬೇಕಾಗುತ್ತೆ. ಇವತ್ತಿನ ಮ್ಯಾಚ್ ಅಂತೂ ರೋಚಕತೆಯಿಂದ ಕೂಡಿದೆ. ಸೊ ಕಾದ್ ನೋಡ್ಬೇಕು ಯಾರು ಇವತ್ತಿನ ವಿನ್ನರ್ಸ್ ಅಂತ. ಅಮೃತ ಅವರೇ, ಕಳೆದ ಬಾರಿ ಚಾಂಪಿಯನ್ ಆದಾಗಂತೂ ಅಂದ್ರೆ ಚಾಂಪಿಯನ್ ಆಗೋಕ್ಕಿಂತ ಪೂರ್ವದಲ್ಲಿ ಸಿಕ್ಕಾಪಟ್ಟೆ ಟೆನ್ಷನು, ಸಿಕ್ಕಾಪಟ್ಟೆ ಭಯ. ಆ ಒಂದು ವಾತಾವರಣ ಹೇಗಿತ್ತು ಅಂದ್ರೆ ಹೇಳ್ಕೊಳ್ಳೋದು ಕೂಡ ಕಷ್ಟ. ಯಾಕೆಂತಂದ್ರೆ 1 ಬಾರಿ ಅಲ್ಲ, 2 ಬಾರಿ ಅಲ್ಲ, 3 ಬಾರಿ ಫೈನಲಿಗೆ ಹೋಗಿ ಸೋತಿದ್ವಿ. ಕಳೆದ ಬಾರಿ ಕೂಡ ಅದೇ ರೀತಿಯಾದಂತ ಒಂದು ಚಾನ್ಸ್, ಏನಾಗುತ್ತೋ ಏನು ಅಂತ. ಕಳೆದ ಬಾರಿ ಅಂತೂ ಇಂತೂ ಗೆದ್ವಿ. ಕೇಳ್ತಾರಲ್ಲ ಸುಮಾರಷ್ಟು ಜನ ಪಕ್ಕದ ಮನೆಯವರೆಲ್ಲ, ಎಷ್ಟು ಕಪ್ ಇದೆ ನಿಮ್ಮ ಹತ್ರ ಅಂತ. ಹಾಗಾಗಿ ನಮ್ಮ ಹತ್ರನೂ ಒಂದು ಟೈಟಲ್ ಇದೆ ಅಪ್ಪ ಅಂತ ಹೇಳ್ಕೊಳ್ಳೋಕೆ ಚಾಂಪಿಯನ್ ಆಗಿದ್ದೀವಿ. ಬಟ್ ಇನ್ನೊಂದು ಅವಕಾಶ, ಬ್ಯಾಕ್ ಟು ಬ್ಯಾಕ್ ಚಾಂಪಿಯನ್ ಆಗ್ಬಹುದಾ, ಆಗ್ಬೇಕಾ, ಏನ್ ಹೇಳ್ತೀರಿ? ಖಂಡಿತ ಸರ್, ನಮಗಂತೂ ಆ ವಿಶ್ವಾಸ ಇದೆ. RCB ತಂಡದ ಮೇಲೆ ತುಂಬಾನೇ ಹೆಮ್ಮೆ ಇದೆ. ಆ ಥರ ಒಂದು ಟೀಮ್ ಸ್ಪಿರಿಟ್ ಇದೆ, ಕಾನ್ಫಿಡೆನ್ಸ್ ಇದೆ ನಮ್ಮ ಟೀಮಲ್ಲಿ. RCB ಈ ಸಲ ಕಪ್ ನಮ್ಮದೇ ಸರ್. RCB ಅಂತ ಬಂತು ಅಂದ್ರೆ ಅದು ಟ್ಯಾಗ್ ಲೈನ್ ತರ ಬಂದ್ಬಿಡುತ್ತೆ, ಈ ಸಲ ಕಪ್ ನಮ್ದೆ. ಮೊದಲೆಲ್ಲ ಇರಲಿಲ್ಲ ಮ್ಯಾಮ್. ನಮ್ಗೆ ಗೊತ್ತಿರೋ ಪ್ರಕಾರ ನಾವು ಬಿಗಿನಿಂಗ್ ಒಂದು ಸೀಸನ್ ಸ್ಟಾರ್ಟಿಂಗ್ ಇಂದನೂ ಕೂಡ RCBನ ಫಾಲೋ ಮಾಡ್ಕೊಂಡು ಬಂದಿದ್ದೀವಿ. ಈ IPL ಅನ್ನು ಕೂಡ ಫಾಲೋ ಮಾಡ್ಕೊಂಡು ಬಂದಿದ್ದೀವಿ. ಆದರೆ ಈಗ ಒಂದು ಸ್ವಲ್ಪ ವರ್ಷದ ಹಿಂದೆ ಅಪ್ರಾಕ್ಸ್ ಒಂದು 7-8 ಇಯರ್ಸ್ ಇಂದ ಈ ಸಲ ಕಪ್ ನಮ್ದೇ ಅನ್ನುವಂಥ ಸ್ಲೋಗನ್ ಶುರು ಆಯಿತು. ಎಸ್ಪೆಷಲಿ 10 ಇಯರ್ಸ್ ಇಂದ. ಬಿಕಾಸ್ 2016 ಒಂದ್ಸರಿ ನಾವು ಫೈನಲಿಗೆ ಹೋಗ್ತೀವಿ, ಅಲ್ಲಿ SRH ಮೇಲೆ ನಾವು ಫೈನಲ್ ನಲ್ಲಿ ಸೋಲ್ತೀವಿ. ಅದು ಕೂಡ ಕ್ಲೋಸ್ ಕಾಲ್, ನಾವೇ ಗೆಲ್ಲಬೇಕಾದಂಥ ಪಂದ್ಯವನ್ನ ಬಿಟ್ಕೊಡ್ತೀವಿ ಅವತ್ತು. ಅಂದ್ರೆ ಅವತ್ತು ಅಚಾನಕ್ ಆಗಿ ಸೋಲ್ತೀವಿ. ಬಿಕಾಸ್ ನಮ್ಮ ಏನು ಕ್ರಿಸ್ ಗೇಲ್ ಹಾಗೇನೆ ವಿರಾಟ್ ಕೊಹ್ಲಿ ಆಡಿದಂಥ ಆಟಕ್ಕೆ ಬೆಲೆ ಸಿಗಲ್ಲ, ಅವತ್ತು ಸೋಲ್ತೀವಿ. ಬಟ್ ಅಷ್ಟರ ಮೇಲೆ
ಸಿಕ್ಕಾಪಟ್ಟೆ ಒಂದು ಅವಮಾನದ ರೀತಿನೇ ಆಗೋಯ್ತು ಅಂತಂದರೆ ಏನೇ ಅಂತ ದಿಸ್ ಇಸ್ ಅ ಸ್ಪೋರ್ಟ್ಸ್ ಆದರೂ ಕೂಡ ಎಲ್ಲೋ ಒಂದು ಕಡೆ ಪರ್ಸ್ನಲ್ ಆಗಿ ತಗೊಳ್ಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಬಿಕಾಸ್ RCB ಫ್ಯಾನ್ಸ್ ಅಂದರೆ ಬೇರೆ ಲೆವೆಲ್, ಆ ಲಾಯಲ್ ಫ್ಯಾನ್ ಬೇಸ್. RCB ಗೆ ತುಂಬಾನೇ ಫ್ಯಾನ್ ಬೇಸ್ ಇದೆ ಸರ್. ಅದನ್ನ ನಾವು ವರ್ಡ್ಸ್ ಅಲ್ಲಿ ಹೇಳಕ್ಕಾಗಲ್ಲ, ಯಾಕಂದ್ರೆ ಅದ್ರ ಬಗ್ಗೆ ಅಷ್ಟು ಹೆಮ್ಮೆ, ಅದು ಒಂದು ಎಮೋಷನ್ ಸರ್. RCB ಅಂದ್ರೆ ನಮ್ದು ಒಂದು ಎಮೋಷನ್ ಅದು. ಸೊ ಕರ್ನಾಟಕದ ಜನತೆಗೆ ಎಲ್ಲರಿಗೂ ಗೊತ್ತಿದೆ RCB ಆ ಫೀಲಿಂಗ್ ಏನು, ಆ ಎಮೋಷನ್ ಏನು ಅಂತ. ಸೊ ಇಟ್ಸ್ ಲೈಕ್ ವೆರಿ ಹಾರ್ಟ್ ಟಚಿಂಗ್ ಸರ್. ಎಸ್ ಸರ್. ಈ ಒಂದು ಏನು ಕಾರ್ಯಕ್ರಮದಲ್ಲಿ ಫೋನೋ ಕೂಡ ಇರುತ್ತೆ, ಅಂದರೆ ಯಾರು ಕೂಡ ಅಭಿಮಾನಿಗಳು ಕರೆ ಮಾಡಿ ನಮ್ಮ ಬಳಿ ಹಾಗೇನೆ ಅಮೃತ ಅವ್ರು ಇರ್ತಾರೆ, ಅವ್ರ ಬಳಿ ಹಾಗೇನೆ ಇನ್ನೊಬ್ರು ಗೆಸ್ಟ್ ನಮ್ಮನ್ನು ಜಾಯ್ನ್ ಆಗ್ತಾರೆ ಆಕೃತಿ, ಅವರ ಬಳಿ ಕೂಡ ಮಾತಾಡ್ಬೋದು. ಎಸ್, ಈಗಾಗಲೇ ಒಬ್ಬರು ಕಾಲರ್ ರೆಡಿ ಆಗಿದ್ದಾರೆ, ಮಾತಾಡ್ಸ್ತಾ ಹೋಗೋಣ. ಹಲೋ 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 ಹಲೋ. ಎಸ್ ಬ್ರದರ್, ತಮ್ಮ ಹೆಸರು? ನಮ್ಮ ಹೆಸರು ಚೇತನ್ ಕುಮಾರ್ ಅಂತ ಹೇಳಿ. ಚೇತನ್ ಕುಮಾರ್, ಎಲ್ಲಿ ಬೆಂಗಳೂರಿಂದ ಕರೆ ಮಾಡ್ತಾ ಇರೋದಾ? ಇಲ್ಲ, ನಾವು ಶಿರ್ಸಿ ಸಿದ್ದಾಪುರದಿಂದ ಮಾತಾಡ್ತಾ ಇರೋದು. ಓಕೆ, ಶಿರ್ಸಿ ಸಿದ್ದಾಪುರದಿಂದ. ಚೇತನ್ ಕುಮಾರ್, ಕಾರ್ಯಕ್ರಮ ನೋಡ್ತಾ ಇದ್ದೀರಾ, ಹಾಗೇನೆ IPL ಕೂಡ ಈ ಬಾರಿ ನೋಡ್ತಾ ಇದ್ದೀರಾ, ಹೇಗೆ ಅನಿಸ್ತಾ ಇದೆ, ಏನು ಹೇಳಕ್ ಬಯಸ್ತೀರಾ? ಇಲ್ಲ, ನಮ್ಗೆ RCB ಅನ್ನೋದು ನಮ್ಮ ಮೊದ್ಲಿಂದಲೂ ಕಪ್ ಗೆಲ್ಬೇಕನ್ನೋ ಬಹಳ ಆಸೆ ಇತ್ತು. ನಾವು ಈ ಸರಿ ಯಾವುದೇ ಮ್ಯಾಚ್ ಆದ್ರೂ ಪ್ರತಿ ಮ್ಯಾಚ್ ನೋಡ್ಕೊಂತ ಬರ್ತಾ ಇದ್ದೇವೆ. ಅದಕ್ಕೂ RCB ಫೈನಲ್ ಬಂದಿದಂತೂ ನಮ್ಗೆ ಬಹಳ ಖುಷಿ ಆಗಿದೆ. ನಮ್ಗೆ ಇವತ್ತು ಅವರೇ ಕಪ್ ಗೆಲ್ಬೇಕನ್ನೋ ಒಂದು ಆಸೆ ಇದೆ. ಓಕೆ, ಅದರಲ್ಲೂ ನೀವು ಪ್ರೋಗ್ರಾಮ್ ನಡೆಸ್ಕೊಡ್ತಾ ಇರೋದು ನಮ್ಗೆ ಬಹಳ ಖುಷಿ ಆಗ್ತಾ ಇದೆ. ಓಕೆ ಓಕೆ, ಥ್ಯಾಂಕ್ ಯು ಚೇತನ್ ಕುಮಾರ್ ಅವರೇ. ಈ ಒಂದು ಕಾರ್ಯಕ್ರಮ ಕೂಡ ನೋಡ್ತಾ ಇದ್ದೀರಾ, RCB ಮೇಲೆ ಅಭಿಮಾನ ಕೂಡ ತೋರಿಸ್ತಾ ಇದ್ದೀರಾ. ಏನಾದ್ರೂ ಪ್ರಶ್ನೆ ಇದೆಯಾ ನಿಮ್ದು ವಿಶೇಷವಾಗಿ? ಅದರಲ್ಲೂ ನಮ್ಗೆ ಪ್ರಶ್ನೆ ಏನಿಲ್ಲ. ಈ ಸರ್ಕಾರದವರು ಈಗ ಸೆಲೆಬ್ರೇಷನ್ ಮಾಡಬಾರ್ದು, ಅದ್ ಮಾಡಬಾರ್ದು, ಪಟಾಕಿ ಸಿಡಿಸಬಾರ್ದು ಅನ್ನೋ ಒಂದು ರೂಲ್ಸ್ ರೆಗ್ಯುಲೇಷನ್ ಮಾಡಿದ್ರೆ ಅದ್ರ ಮೇಲೆ ಒಂದು ಬೇಜಾರು. ಯಾಕಂದ್ರೆ ನಾವು ಒಂದು RCB ಅಭಿಮಾನಿಗಳಿಗೆ ನಾವು ಸಂತೋಷ ಕೊಡಬಾರ್ದು ಅಂತ ನಮ್ಗೊಂದು. ಇಲ್ಲ, ನೀವು ಕೇಳ್ತಾ ಇರುವಂಥ ಪ್ರಶ್ನೆ ಏನೋ ಸರಿಯಾಗಿದೆ, ಆದರೂ ಕೂಡ ಕಳೆದ ಬಾರಿ ಆದಂಥ ಅನಾಹುತ ಚಾತುರ್ಯ ಮತ್ತೆ ಆಗಬಾರ್ದು ಅನ್ನುವಂಥ ರೀತಿಯಲ್ಲಿ ಈ ಬಾರಿ ಕೆಲವೊಂದು ಗೈಡ್ಲೈನ್ಸನ್ನು ಮೇಂಟೈನ್ ಮಾಡ್ತಾ ಇರುವಂಥದ್ದು. ಕಳೆದ ಬಾರಿ ನೀವು ನೋಡಿರ್ಬೋದು, ಮ್ಯಾಚ್ ಗೆದ್ದ ಮೇಲೆ ನೀವು ಯಾವ ರೀತಿ ಬೇಕಾದ್ರೂ ಸೆಲೆಬ್ರೇಷನ್ ಮಾಡ್ಕೊಳ್ಳಿ ಅಂತ ಫ್ರೀಯಾಗಿ ಬಿಟ್ಬಿಟ್ಟಿದ್ರು. ನಾವು ಕೂಡ ರೋಡ್ಗೆ ಹೋಗಿದ್ವಿ, ಆ ರೀತಿಯಾಗಿ ಸೆಲೆಬ್ರೇಷನ್ ಮಾಡಿದ್ವಿ. ಆದರೆ ಈ ಸಾರಿ ಆ ರೀತಿಯಾದಂಥ ಒಂದು ಸೆಲೆಬ್ರೇಷನ್ಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಏನು ಅಂತಂದ್ರೆ ಆರಾಮಾಗಿ ಸೇಫ್ ಆಗಿ ಸೆಲೆಬ್ರೇಷನ್ ಮಾಡ್ಬೇಕು. ಯಾಕಂದ್ರೆ ಸೆಲೆಬ್ರೇಟ್ ಮಾಡಿದ್ರೆ ಸಾಕು, ನೋ ನೀಡ್ ಟು ಫೈರ್ ದ ಕ್ರ್ಯಾಕರ್ಸ್ ಅಂಡ್ ಆಲ್, ಅದು ಅವಶ್ಯಕತೆ ಇಲ್ಲ. ನಮ್ಮ ಮನಸ್ಸಿಂದ ನಾವು ಏನೇ ಮಾಡಿದ್ರು ಅದು ದೊಡ್ಡ ಸೆಲೆಬ್ರೇಷನ್. RCB ಅನ್ನೋದು ನಮ್ಮ ಹಾರ್ಟ್ ಅಲ್ಲಿ ಇದೆ. ಸೊ ಅದ್ರಿಗಿಂತ ಜಾಸ್ತಿ ಇನ್ನೇನು ಬೇಕಾಗಿಲ್ಲ. ಎಸ್, ಅಮೃತ ಅವ್ರು ಹೇಳೋ ರೀತಿಯಲ್ಲಿ ಏನು ಈ ರೀತಿಯಾಗಿ ಕೂಡ ಸೆಲೆಬ್ರೇಷನ್ ಮಾಡ್ಬೋದು. ಬಟ್ ನೀವು ಮನೆಗಳಲ್ಲಿ ಮಾಡ್ಕೋಬಹುದು. ಯಾಕೆಂತಂದ್ರೆ ಹೊರಗಡೆ ಹೋಗಿ ಮಾಡೋದ್ರಲ್ಲಿ, ಅದರಲ್ಲೂ ಕೂಡ ನೀವು ಶಿರ್ಸಿ ಸಿದ್ದಾಪುರ ಅಂತೀರಾ, ತೀರಾ ದೊಡ್ಡ ಸಮಸ್ಯೆ ಏನಾಗಲ್ಲ ಔಟ್ಸೈಡ್ ಮಾಡೋದು. ಈ ಬೆಂಗಳೂರಿನಂಥ ಮಹಾನಗರದಲ್ಲಿ ಸ್ವಲ್ಪ ಸಮಸ್ಯೆ ಆಗುತ್ತೆ. ಸೊ ಮ್ಯಾಚ್ ಅಂತೂ ನೋಡ್ತಾ ಇದ್ರೆ ನಿಮ್ಮ ಫೇವ್ರೇಟ್ ಪ್ಲೇಯರ್ ಯಾರು ಚೇತನ್ ಅವರೇ? ನಮ್ಗೆ ಪಾಟೀದಾರ್ ಅವರು. ಇಲ್ಲಿವರೆಗೂ ನಮ್ಗೊಂದು ಪಾಟೀದಾರ್ RCB ಒಂದು ಫೈನಲ್ ಬರಕ್ಕೆ ಅವರೇ ಕಾರಣ ಅಂತ ನನಗನ್ನಿಸ್ತದೆ. ನೈಸ್ ನೈಸ್. ಇಲ್ಲ, ಎಲ್ಲರೂ ಕೂಡ ತಮ್ಮ ನಮ್ದೊಂದು ಹಳ್ಳಿಯಲ್ಲಿ ನಾವು ತುಂಬಾ ಸೆಲೆಬ್ರೇಷನ್ ಮಾಡ್ತಾ ಇದೀವಿ, ಅದಕ್ಕೇನ್ ತೊಂದ್ರೆ ಇಲ್ಲ. ಸಿಟಿಯಲ್ಲಿ ಆದ್ರೆ ಕಷ್ಟ ಆಗುತ್ತೆ. ನಿಜ ನಿಜ, ಹೌದು. ಅದರಲ್ಲೂ ನಮ್ದು ಶಿರ್ಸಿ ಸಿದ್ದಾಪುರದ ಹತ್ರ ಈಗೋಡ್ ಅಂತ ಹೇಳಿ. ಎಸ್, ಈಗೋಡವರ ತಾವು? ಹೌದು. ಓಕೆ, ತುಂಬಾ ಸಂತೋಷ. ಖಂಡಿತ ಚೇತನ್, ಆ ಸ್ಪಿರಿಟ್ ನಮ್ಮ RCB ಅಲ್ಲಿ ಇದೆ, ಆ ಒಂದು ಕಾನ್ಫಿಡೆನ್ಸ್ ಇದೆ. ಎಲ್ಲ ಪ್ಲೇಯರ್ಸ್ ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ, ಬೌಲರ್ಸ್ ಇದ್ದಾರೆ, ಬ್ಯಾಟ್ಸ್ಮನ್ಸ್ ತುಂಬಾನೇ ಚೆನ್ನಾಗಿ ಆಡ್ತಾ ಇದ್ದಾರೆ. ಸೊ ವಿ ಹ್ಯಾವ್ ದಟ್ ಕಾನ್ಫಿಡೆನ್ಸ್, ಡೆಫಿನೆಟ್ಲಿ RCB ವಿನ್ ಆಗುತ್ತೆ ಅಂತ. ಲೆಟ್ಸ್ ಪ್ರೇ. ನಮಗೂ RCB ವಿನ್ ಆಗಬೇಕಂತ ನಾವೆಲ್ಲರೂ ಕಾಯ್ತಾ ಇದೀವಿ. ನಾವು ಹೌದು, ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ಇದೀವಿ ಎಲ್ಲರೂ. ಕಪ್ ಗೆಲ್ಲೇಬೇಕು. RCB ಗೆಲ್ಲುತ್ತೆ ಸರ್, ಖಂಡಿತ ಗೆಲ್ಲುತ್ತೆ. ನಾವು ಅದನ್ನೆಲ್ಲ ಪ್ರೇ ಮಾಡ್ತಾ ಇದ್ದೀವಿ. ಎಸ್ ಚೇತನ್, ಏನಾದ್ರೂ ಪ್ರಶ್ನೆ ಇದೆಯಾ ಬೇರೆ ಇದನ್ನ ಹೊರತುಪಡಿಸಿ? ನಿಮ್ಮ ಫೇವ್ರೇಟ್ ಪ್ಲೇಯರ್ ಯಾರು ಚೇತನ್ ಅವರೇ? ನಮ್ಮ ಫೇವ್ರೇಟ್ ಪ್ಲೇಯರ್ ರಜತ್ ಪಾಟೀದಾರ್ ಅವರಲ್ವಾ? ಇವತ್ತು ಅವರು ಪರ್ಫಾರ್ಮ್ ಮಾಡ್ಬೋದಾ? ಒಳ್ಳೆ ಅಂದ್ರೆ ಫೈನಲ್ ಬೇರೆ ಅವ್ರು ಪರ್ಫಾರ್ಮ್ ಮಾಡ್ಲೇಬೇಕು ಸರ್ ಇವತ್ತು. ಏನ್ ಎಷ್ಟು ರನ್ ಮಾಡ್ಬೋದು ಅವರು ಇವತ್ತು ನಿಮ್ ಪ್ರಕಾರ? ಅವರು ಒಂದು 60 ರನ್ ಮಾಡ್ಬೋದು ಸರ್. 60. ಓಕೆ, ಇವತ್ತು ಟಾಸ್ ಕೂಡ ಮ್ಯಾಟರ್ ಆಗುತ್ತೆ. ಟಾಸ್ ವಿನ್ ಆದ್ರೆ RCB ಏನ್ ತೆಗೆದುಕೊಂಡ್ರೆ ಒಳ್ಳೇದು ಅಂತೀರಾ? ನೀವು ಇಷ್ಟೆಲ್ಲ ಕ್ರಿಕೆಟ್ ಫಾಲೋ ಮಾಡ್ತಾ ಇದೀರಲ್ವಾ, ನಿಮಗೇನು ಅನ್ಸುತ್ತೆ? RCB ಇವತ್ತು ಟಾಸ್ ವಿನ್ ಆದ್ರೆ ಬ್ಯಾಟಿಂಗ್ ತಗೋಬೇಕು. ಎಸ್ ರೈಟ್. ಯಾಕೆಂತಂದ್ರೆ 60% ಮ್ಯಾಚ್ ಅನ್ನ ನಾವು ಫಸ್ಟ್ ಬ್ಯಾಟಿಂಗ್ ಅಲ್ಲೇ ಗೆದ್ದಿರೋದು. ಸೊ ಹೀಗಾಗಿ ಅಂದ್ರೆ ಆ ಪಿಚ್ ಅಲ್ಲಿ ತಗೊಳ್ಬೇಕು. ನೆಕ್ಸ್ಟ್ ಓಕೆ, ಅಭಿಮಾನಿಗಳ ಹಾರೈಕೆ ಆಮೇಲೆ. ಎಸ್, ನೀವು ಹೇಗೆ ವಿಶ್ ಮಾಡ್ತೀರಾ RCB ಗೆ ಅಂತಿಮವಾಗಿ? ಇವತ್ತು ಫೈನಲ್ ಮ್ಯಾಚ್ ಬೇರೆ, ಹೇಗೆ ವಿಶ್ ಮಾಡ್ತೀರಾ ಚೇತನ್? RCB ಇವತ್ತಲ್ಲ ಯಾವತ್ತು ಕಪ್ ಗೆಲ್ತಾನೆ ಇರ್ಬೇಕು IPL ಅಲ್ಲಿ ಅಂತ ನಾನು ಹೇಳ್ತಾ ಇದ್ದೀನಿ.
ಥ್ಯಾಂಕ್ ಯು ಸೋ ಮಚ್ ಚೇತನ್ ಅವರೇ, ತಮ್ಮ ಕರೆಗಾಗಿ ಹಾಗೆ ಇಷ್ಟೊತ್ತು ಮಾತಾಡಿದ್ದಕ್ಕಾಗಿ, ಅದೇ ರೀತಿ RCBಗೆ ತಮ್ಮ ಸಪೋರ್ಟನ್ನು ವ್ಯಕ್ತಪಡಿಸ್ತಾ ಇರೋದಕ್ಕಾಗಿ. ಅಮೃತ ಅವರೇ ಮಾತಾಡ್ತಾ ಹೇಳ್ತಾ ಇದ್ರು, ಅಂದ್ರೆ ಈ ಸಾರಿ ಅಲ್ಲ ಪ್ರತಿ ಸಾರಿ ಕೂಡ ಗೆಲ್ಲಬೇಕು ಅಂತ. ಈ ಸರಿ ಅಲ್ಲ, ಪ್ರತಿ ಸಲ RCB ಗೆಲ್ಲಲೇಬೇಕು ಸರ್. ಹಿಂದೊಂದು ವಾತಾವರಣ ಇತ್ತು, ನಾನು ಕೂಡ ಅನುಭವಿಸಿದ್ದೆ. ಅಂದ್ರೆ ಲೈಕ್ ಏನಂದ್ರೆ ಒಂದು ಕ್ಲೋಸ್ ಬ್ಯಾಂಟರ್ ಇರುತ್ತಲ್ವಾ, ನಮ್ಮ ಫ್ರೆಂಡ್ಸ್ ಮಧ್ಯದಲ್ಲಿ ಒಂದು ಫೈಟ್ ಇರುತ್ತೆ. ಏನು ಅಂದ್ರೆ ಈ ಸರಿ ಗೆಲ್ಲಿಲ್ವಾ, ಓಕೆ ಅದಕ್ಕೇನಂತೆ ಮುಂದಿನ ಸಲ ಗೆಲ್ತೀವಿ, ಈ ಸರಿ ಗೆಲ್ಲಿಲ್ವಾ ಅದಕ್ಕಿಂತ ಪ್ರತಿ ಸಾರಿ ಇದೇ ಆಗ್ತಿತ್ತು. ಆಮೇಲೆ ಕೊನೆಗೆ ಯಾವ ರೀತಿ ಸಿಚುವೇಶನ್ಗೆ ತಲುಪಿದ್ವಿ ಅಂದ್ರೆ, ಈ ಸಲ ಕಪ್ ನಮ್ದೇ ಅಂತ ಬಂತಲ್ವಾ, ಈ ಸಲ ಕಪ್ ನಮ್ದೇ ಆಗಿಲ್ದೇ ಇರ್ಬೋದು, ಮುಂದಿನ ಸಲ ಕಪ್ ನಮ್ದೇ, ಅದಕ್ಕೂ ಮುಂದಿನ ಸಲ ಕಪ್ ನಮ್ದೇ, ಈ ರೀತಿಯಾದಂತ ಒಂದು ಕಾನ್ಫಿಡೆನ್ಸ್ ನ ಬೆಳೆಸ್ಕೊಳ್ತಾ ಹೋದ್ವಿ. ಹೌದು ಸರ್, ಅದು ಒಂದು ಪ್ರೀತಿ ಸರ್. ನಾವು RCB ಮೇಲೆ ಇಟ್ಟಿರುವಂತ ಪ್ರೀತಿ, ವಿಶ್ವಾಸ, ಆ ಗೌರವ, ಅದು ಹೇಳ್ಕೊಳಕ್ ಆಗೋದಿಲ್ಲ ಸರ್. ಕರ್ನಾಟಕದ ಜನತೆಗೆ ಗೊತ್ತಿದೆ RCB ಅಂದ್ರೆ ಏನು, ನಾವೆಷ್ಟು ಅಭಿಮಾನ ಇಟ್ಟಿದೀವಿ. ಸೊ ಅದ್ರ ಮೇಲೆ ನಮ್ಮ ವಿಶ್ವಾಸ ಇದೆ ಸರ್. ನಿಮ್ಗೆ ಫೇವ್ರೇಟ್ ಯಾರು ಮ್ಯಾಮ್ ಈ ಟೀಮಲ್ಲಿ, RCB ಟೀಮಲ್ಲಿ ಅಥವಾ ಏನು ಬೇರೆ ಓವರ್ ಆಲ್ ಕ್ರಿಕೆಟ್ ಅಲ್ಲಿ? ನನಗೆ ವಿರಾಟ್ ಅಂದ್ರೆ ತುಂಬಾ ಇಷ್ಟ. ಯಾಕಾಗಿ ಸರ್? ಅವ್ರ ಎನರ್ಜಿ ಲೆವೆಲ್, ಅವ್ರ ಸ್ಪಿರಿಟ್, ಅವ್ರು ಮಾಡೋ ವರ್ಕೌಟ್ಸ್, ಅವ್ರ ಕನ್ಸಿಸ್ಟೆನ್ಸಿ. ಸೊ ಇಟ್ಸ್ ಅ ಮೋಟಿವೇಶನ್ ಫಾರ್ ಎವ್ರಿ ಒನ್. ಹಿ ಇಸ್ ಅ ಗ್ರೇಟ್ ಇನ್ಸ್ಪಿರೇಷನ್ ಸರ್. ಫಸ್ಟ್ ಅವರು ಬಿಫೋರ್ ಕಮಿಂಗ್ ಟು ಕ್ರಿಕೆಟ್ ಅವ್ರು ಹೇಗಿದ್ರು, ಅವ್ರು ಹೇಗೆ ಬದಲಾದ್ರು, ಅವರ ಪ್ರೊಫೆಷನಲ್ ಕ್ರಿಕೆಟ್ ಅಲ್ಲಿ ಹೇಗೆ ಅಳವಡಿಸ್ಕೊಂಡ್ರು, ಅದನ್ನ ಇವಾಗ ಎಷ್ಟೊಂದು ಜನಕ್ಕೆ ಅದೊಂದು ಮಾದರಿಯಾಗಿದೆ. ಸೊ ಹಾಗಾಗಿ ನನಗೆ ವಿರಾಟ್ ಅಂದ್ರೆ ತುಂಬಾ ಇಷ್ಟ. ರಿಯಲಿ ಹೌದು, ಕರೆಕ್ಟ್. ತಾವು ಹೇಳ್ತಾ ಇರುವಂಥದ್ದು, ಕೆಲವರಿಗೆ ಕ್ರಿಕೆಟ್ ಬಗ್ಗೆ ಅಷ್ಟು ಗೊತ್ತಿಲ್ಲ ಅಂತಂದ್ರು ವಿರಾಟ್ ಮಾಡಿದಂತ ಇಂಪ್ಯಾಕ್ಟ್ ಅದು. ಅಂದ್ರೆ ವಿರಾಟ್ ಕೊಹ್ಲಿ ಯಾವ ರೀತಿಯಾಗಿ ಅಂತಂದ್ರೆ ಒಬ್ಬ ಕ್ರಿಕೆಟ್ಗೂ ಮೀರಿದಂತ ಒಬ್ಬ ಒಂದು ಪರ್ಸನಾಲಿಟಿ. ರೆಕಾರ್ಡ್ ನ ಬ್ರೇಕ್ ಮಾಡ್ಬಿಟ್ರು ಸರ್ ಕ್ರಿಕೆಟ್ ಬಂದ್ಮೇಲೆ. ಖಂಡಿತ. ಅಂದ್ರೆ ಅದೇ ಕ್ರಿಕೆಟ್ಗೂ ಮೀರಿದಂತ ಒಂದು ಪರ್ಸನಾಲಿಟಿ ಅದು. ಬೇರೆ ರೀತಿಯಲ್ಲಿ ಕೂಡ ಅವ್ರನ್ನ ಫಾಲೋ ಅಪ್ ಮಾಡ್ತಾರೆ ಜನ. ಬಟ್ ಇಲ್ಲಿ ಇನ್ನೊಂದು, ಕೆಲವರು ವಿರಾಟ್ ಕೊಹ್ಲಿ ಅಂದ್ರೆ ಒಂದು ಮಾಡೆಲ್ ತರ, ವಿರಾಟ್ ಕೊಹ್ಲಿ ಇನ್ ಟರ್ಮ್ಸ್ ಆಫ್ ಫಿಟ್ನೆಸ್ ಆಗ್ಲಿ, ಅವರ ಒಂದು ವ್ಯಕ್ತಿತ್ವ ಆಗ್ಲಿ, ಅವರ ಪರ್ಸನಲ್ ಬಯೋ ಆಗ್ಲಿ ಸರ್. ಸೊ ಅದು ಒಂದು ತುಂಬಾನೇ ಇಂಪ್ರೆಸ್ ಆಗುತ್ತೆ ಸರ್. ಓ, even we need to learn a lot from him. So forever sir, forever. Yes. ನೀವು ಯಾವಾಗಿಂದ ಕ್ರಿಕೆಟ್ ಅನ್ನು ಫಾಲೋ ಮಾಡ್ತಾ ಇದ್ದೀರಾ? ನನಗೆ ಚೈಲ್ಡ್ಹುಡ್ ಇಂದಾನು ಕ್ರಿಕೆಟ್ ಅಂದ್ರೆ ತುಂಬಾ ಇಷ್ಟ. ನಾನು ಈವನ್ ನನ್ನ ಕಾಲೇಜಲ್ಲಿ ಕೂಡ ನಾನು ವುಮೆನ್ ಆಫ್ ದ ಮ್ಯಾಚ್ ಅಂತ ನಾನು ಅವಾರ್ಡ್ ಎಲ್ಲ ತಗೊಂಡಿದ್ದೀನಿ. ನಂದು ಸ್ವಂತ ಊರು ದಾವಣಗೆರೆ, ಹರಿಹರ. ಸೊ ನನ್ನ ಕಾಲೇಜಲ್ಲಿ ಓದಬೇಕಾದ್ರೆ ಐ ವಾಸ್ ಆಲ್ ರೌಂಡರ್ ಸರ್. ಸೊ ಈವನ್ ಬ್ಯಾಟಿಂಗ್, ಬೌಲಿಂಗ್, ಫೀಲ್ಡಿಂಗ್ ಎಲ್ಲ ಮಾಡ್ತಾ ಇದ್ದೆ. ಸೊ ಕ್ರಿಕೆಟ್ ಅಂದ್ರೆ ನನಗೆ ಪಂಚಪ್ರಾಣ. ಈವನ್ ನಾನು ಕೂಡ ಫೀಲ್ಡ್ಗೆಲ್ಲ ಹೋಗಿ ನೋಡಿದ್ದೀನಿ, ಇಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣ ಹೋಗಿದ್ದೀನಿ. ನಾನು ಏನಿಲ್ಲ ಅಂದ್ರೆ ಒಂದು 5-6 ಸಲ ಹೋಗಿದ್ದೀನಿ ಸರ್. 5-6 ಸಲ ಹೋಗಿದ್ದೀನಿ. ಅಲ್ಲಿ ಹೋಗಿ ನೋಡಂತ ಖುಷಿನೇ ಬೇರೆ ಸರ್. ಆ ಎನರ್ಜಿ, ಆ ಸ್ಪಿರಿಟ್, ಆಟೋಮೆಟಿಕ್ ರಿದಮ್ ಬಂದ್ಬಿಡುತ್ತೆ. ಸೊ ತುಂಬಾನೇ ಖುಷಿ ಆಗುತ್ತೆ. ಅದಲ್ದೇ ಇಲ್ಲ, ಕಳೆದ ಸರಿ ಗೆದ್ದಾಗ ಆ ಸೆಲೆಬ್ರೇಷನ್ ಮಾಡಿದಾಗ ಆದಂತ ಅನಾಹುತ, ಆ ಟೈಮಲ್ಲಿ ಏನಾದ್ರು ಅಂದ್ರೆ ಕಳೆದ ವರ್ಷ ಏನಾದ್ರು ಸೆಲೆಬ್ರೇಷನ್ ಟೈಮಲ್ಲಿ ಹೋಗಿದ್ರಾ ಅಂತ ಸ್ಟೇಡಿಯಂಗೆ? ಇಲ್ಲ ಸರ್, ಅವಾಗ ಹೋಗಕ್ ಆಗ್ಲಿಲ್ಲ. ಬಟ್ ಆ ಅನಾಹುತ ಎಲ್ಲ ನೆನ್ಸ್ಕೊಂಡ್ರೆ ತುಂಬಾ ಬೇಜಾರಾಗುತ್ತೆ ಸರ್. ಆತರ ಆಗ್ಬಾರ್ದಾಗಿತ್ತು. ಅದು ಒಂದು ತುಂಬಾ ಡಿಸಪಾಯಿಂಟ್. ಖಂಡಿತ ಹೌದು, ಅದೊಂಥರ ಉಳ್ಕೊಂಡ್ಬಿಟ್ಟಿದೆ ಮನಸ್ಸಲ್ಲಿ. ಈ ಸಾರಿನೂ ಅಂದ್ರೆ ನಮ್ಮ RCB ಫ್ರಾಂಚೈಸಿ ಕೂಡ ಅವ್ರಿಗೋಸ್ಕರನೇ ಅಂದ್ರೆ ಒಂದು ಸ್ಪೆಷಲ್ ಪ್ಲೇಸನ್ನು ಕೂಡ ರಿಸರ್ವ್ ಮಾಡಿಬಿಟ್ಟಿದ್ದಾರೆ ಸ್ಟೇಡಿಯಮಲ್ಲಿ. ಏನೇ ಮಾಡಿದ್ರು ಕೂಡ ಆ ನೋವು ಮರೆಯೋಕ್ಕಾಗಲ್ಲ. ಆದರೆ ಆ ಸಂದರ್ಭದಲ್ಲಿ ಆದಂಥ ಒಂದು ಏನು ಅಜಾಗರೂಕತೆ ಏನಿದೆ, ಆ ಸಮಯದಲ್ಲಿ ಆದಂಥ ಒಂದು ಅನಾಹುತ ಏನಿದೆ, ಇವತ್ತು ಕೂಡ ನಮಗೆ ಭಾಳ ನೋವು ಕೊಡುವಂಥದ್ದು. ಸ್ಟಿಲ್ ಈಗ ಏನಪ್ಪ ಅಂತಂದರೆ ಅದು ಆಗೋಗಿದೆ, ಮತ್ತೆ ಒಂದು ಪಾಠ ಕಲಿಸಿ ಹೋಗಿದೆ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಕಳೆದ ಸಲ ನಮ್ಮ ಸೆಲೆಬ್ರೇಷನ್ಗೆ ಒಂದು ಲಿಮಿಟ್ ಇರಲಿಲ್ಲ. ಈ ಸಾರಿ ಹೆಚ್ಚು ಕಡಿಮೆ ಸೆಲೆಬ್ರೇಷನ್ ನಡೆಯುವಂತನೇ ಇಲ್ಲ. ಬಿಕಾಸ್ ಕಳೆದ ಸಲ ಏನು ನಮ್ಮ ಚಾಂಪಿಯನ್ ಟೀಮು ಬೆಂಗಳೂರಿಗೆ ಬಂದು ಅದರಲ್ಲೂ ಸ್ಟೇಡಿಯಮಿಗೆ ಬಂದು ಸೆಲೆಬ್ರೇಟ್ ಮಾಡ್ತಾರೆ ಅಂತೇಳಿ ಅರ್ಜೆಂಟಲ್ಲಿ ಮಾಡಿದ್ರು. ಸೊ ಈ ಸಾರಿ ಮಾಡೋ ಥರ ಇಲ್ಲ. ಅದರಲ್ಲೂ ಕೂಡ ಗೈಡ್ಲೈನ್ಸ್ ಅಂತೂ ನೋಡಿದ್ರಿ, ಸಿಕ್ಕಾಪಟ್ಟೆ ಗೈಡ್ಲೈನ್ಸ್ ಇದೆ. ಈ ಸಾರಿ ಎಲ್ಲಿ ಬೇಕೋ ಅಲ್ಲಿ ಸೆಲೆಬ್ರೇಟ್ ಮಾಡೋಂಗಿಲ್ಲ, ರಾತ್ರಿ ಹೊರಗೆ ಬರೋಂಗಿಲ್ಲ, ಈ ರೀತಿ ಎಲ್ಲ ಮಾಡಿರೋದು. ಹೌದು ಸರ್, ನಾವೊಂದು ಗೈಡ್ಲೈನ್ಸ್ ಫಾಲೋ ಮಾಡಿದ್ರೆ ಈವನ್ ಜನಕ್ಕೂ ಕೂಡ ತುಂಬಾ ಒಳ್ಳೇದಾಗುತ್ತೆ ಸರ್. ಯಾಕಂದ್ರೆ ಲಾಸ್ಟ್ ಟೈಮ್ ಹೇಗೆ ಅನಾಹುತ ಆಯಿತು, ಎಷ್ಟೆಲ್ಲ ಫ್ಯಾಮಿಲಿ ಸಫರ್ ಮಾಡಿದ್ರು, ಅದರಿಂದ ಅದು ತುಂಬಾನೇ ಪ್ರಾಬ್ಲಮ್ ಆಗಿದೆ. ಸೊ ವಿ ಶುಡ್ ಹ್ಯಾವ್ ಪ್ರಾಪರ್ ಗೈಡ್ಲೈನ್ಸ್. ಎಸ್, ಒಂದು ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಡು ಬರೋಣ. ಎಸ್, RCB GT ಮಧ್ಯೆ ಇವತ್ತು IPL ಫೈನಲ್ ಪಂದ್ಯ, RCB ವರ್ಸಸ್ ಗುಜರಾತ್ ಟೈಟನ್ಸ್ ಫೈನಲ್ ಹಣಾಹಣಿ ನೋಡ್ತಾ ಇದ್ದೀವಿ. ಇವತ್ತು ನಮ್ಮ ಬೆಂಗಳೂರು ತಂಡಕ್ಕೆ ಅಭಿಮಾನಿಗಳಿಂದ ಸಾಕಷ್ಟು ವಿಶಸ್ ಹರಿದು ಬರ್ತಾ ಇದೆ. RCBಗೆ ಇವತ್ತು ಶುಭಾಶಯವನ್ನ ಸಾಕಷ್ಟು ಮಂದಿ ಹೇಳ್ತಾ ಇದ್ದಾರೆ. ಸೊ
ಎಸ್, ಈ ಸಲವೂ ಕೂಡ ಕಪ್ ನಮ್ದೇ ಅಂತ ಇದ್ದಾರೆ. ಗೆದ್ದು ಬಾ RCB ಅಂತೇಳಿ ಶುಭಾಶಯವನ್ನ ತಿಳಿಸ್ತಾ ಇದ್ದಾರೆ. RCB ಪರವಾಗಿ ಘೋಷಣೆಯನ್ನ ಅಭಿಮಾನಿಗಳು ಇವತ್ತು ಆಗ್ತಾ ಇದ್ದಾರೆ. ಒಟ್ಟಾರೆ RCB ವರ್ಸಸ್ ಗುಜರಾತ್ ಟೈಟನ್ಸ್ ನಡುವೆ ನಡೀತಾ ಇರುವಂತಹ ಈ ಒಂದು ಫೈನಲ್ ಪಂದ್ಯ ಸಾಕಷ್ಟು ರೋಚಕತೆ ಅಂತೂ ಖಂಡಿತ ಮನೆ ಮಾಡಿದೆ. ಅಭಿಮಾನಿಗಳಿಗಂತೂ ಸಿಕ್ಕಾಪಟ್ಟೆ ಕ್ರೇಜ್. ಇವತ್ತು ಸಿಕ್ಕಾಪಟ್ಟೆ ಪೂಜೆ, ಹೋಮ, ಹವನ ಎಲ್ಲವೂ ಕೂಡ ನಡೆದಿರುತ್ತೆ ಅಲ್ವಾ ಅಮೃತ? ಹೌದು ಎಲ್ಲರೂ ತುಂಬಾ ಎಕ್ಸೈಟ್ ಅಲ್ಲಿ ಇದ್ದಾರೆ. ಎಸ್, ಇವತ್ತು ಯಾವ ರೀತಿಯಾದಂಥ ಶುಭಾಶಯವನ್ನ ತಿಳಿಸಿದ್ದಾರೆ ನಮ್ಮ RCB ಅಭಿಮಾನಿಗಳು ನೋಡೋಣ. ಇವತ್ತು ಸಾಕಷ್ಟು ಅಭಿಮಾನಿಗಳು ನಮ್ಮ RCB ತಂಡಕ್ಕೆ ಶುಭಾಶಯವನ್ನ ತಿಳಿಸಿದ್ದಾರೆ. ನೋಡ್ಕೊಂಬರೋಣ ಬನ್ನಿ. ಹಾ ಶೋರ್. ಕೂಡ ಸಖತ್ ಕ್ರೇಜಿಯಾಗಿ ಅಂಡ್ ಅವ್ರು ತುಂಬಾ ವೆಯ್ಟ್ ಕೂಡ ಮಾಡ್ತಾ ಇದ್ದಾರೆ. ಯಾರು ಗೆಲ್ತಾರೆ ಅಲ್ಲ ರೀ, ಇವತ್ತು ಈ ಸಲ ಗೆಲ್ಲೋ ನಮ್ RCBನೇ ಅನ್ನುವಂತ ಮಟ್ಟಕ್ಕೆ ಅವ್ರ ಕ್ರೇಜ್ ಅನ್ನ ತೋರಿಸ್ತಾ ಇರುವಂತದ್ದು. ಈಗ ನಮ್ ಜೊತೆ ಕೂಡ RCB ಏನು ಫ್ಯಾನ್ಸ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ತಾ ಹೋಗೋಣ. ಅವ್ರು ಎಷ್ಟು ಕಾಯ್ತಾ ಇದ್ದಾರೆ ಈ ವರ್ಷನೂ ಕೂಡ ಕಪ್ ನ ವಿರಾಟ್ ಕೊಹ್ಲಿ ಕೈಯಲ್ಲಿ ನೋಡೋದಿಕ್ಕೆ ಅಂತ. ಸರ್ ನಮಸ್ತೆ. ಹೇಗೆ ಅನ್ನಿಸ್ತಾ ಇದೆ? ನೀವು ಎಷ್ಟು ಎಕ್ಸೈಟ್ ಆಗಿದ್ದೀರಾ ಇವತ್ತಿನ ಮ್ಯಾಚ್ ನೋಡೋದಕ್ಕೆ, ಕಪ್ಪನ್ನ ವಿರಾಟ್ ಕೊಹ್ಲಿ ಕೈಯಲ್ಲಿ ನೋಡೋದಕ್ಕೆ? ಹ್ಞೂ ಮೇಡಮ್, ಅಬ್ಸರ್ವ್ಸ್ ಯಾವಾಗಲೂ ಗೆಲ್ಲೋದು RCBನೇ ಈ ಸಲ ಗೆಲ್ಲೋದು. ನಾವು ಕಾಯ್ತಾ ಇದ್ದೀವಿ. ಈ ಸಲ ವಿರಾಟ್ ಕೊಹ್ಲಿ ಪಕ್ಕ ಈ ಮ್ಯಾಚು ಸೆಂಚುರಿ ಹೊಡೆದೇ. ಸರ್, ಸಾಕಷ್ಟು ಪುರಾವೆಗಳು ಹೇಳೋ ಪ್ರಕಾರ ರಜತ್ ಪಟಿದಾರ್ ಯಾವೆಲ್ಲ ಫೈನಲ್ ಮ್ಯಾಚ್ ಆಡಿದ್ದಾರೆ ಅದೆಲ್ಲ ಗೆದ್ದಿದ್ದಾರೆ ಅನ್ನೋ ಒಂದು ಹಿಸ್ಟ್ರಿ ಇದೆ. ಸೊ ಇವತ್ತಿನ ಅದಕ್ಕೆ ಏನಾದ್ರು ಸಿಂಕ್ ಆಗುತ್ತಾ ಅಂತ ಇವತ್ತಿನ ಮ್ಯಾಚ್? ಹ್ಞೂ ಮೇಡಮ್, ಪಕ್ಕ 100% ಗೆದ್ದೇ ಗೆಲ್ತಾರೆ. ರಜತ್ ಪಟಿದಾರ್ ಅಂತ ಇರೋ ಫಾರ್ಮಲ್ಲಂತೂ 100% ಗೆದ್ದೇ ಗೆಲ್ಲೋದು RCB. ಸರ್, ಈ ಸಲ ಇದಿದ್ದೊಂದು ಮ್ಯಾಚ್ ಟೀಮ್ ಸಖತ್ತು, ಅಂದ್ರೆ ಏನು RCB ಟೀಮ್ ಸಖತ್ತು ಒಂಥರ ಪವರ್ಫುಲ್ ಆಗಿತ್ತು. ಸೊ ಇದೇನಾದ್ರು ಕಾರಣ ಆಯ್ತಾ? ಅಂಡ್ ನಿಮ್ಮ ಫೇವ್ರೆಟ್ ಪ್ಲೇಯರ್ ಯಾರು? ವಿರಾಟ್ ಕೊಹ್ಲಿ. ಏನಕ್ಕೆ ವಿರಾಟ್ ಕೊಹ್ಲಿ ಅಂದ್ರೆ ಅಷ್ಟೊಂದು? ನಮ್ಮ ಇಂಡಿಯಾ ಪ್ಲೇಯರ್ ಮೇಡಮ್, ಕ್ಯಾಪ್ಟನ್ ಆಗಿದ್ರು, ಒಳ್ಳೆ ಅಗ್ರೆಸಿವ್ ಕ್ಯಾಪ್ಟನ್ನು, ಮತ್ತೆ ಒಳ್ಳೆ ಬ್ಯಾಟಿಂಗ್ ಆಡ್ತಾರೆ. ಅವ್ರ ಥರ ಇವಾಗ ಸಚಿನ್ ಬಿಟ್ಟರೆ ನೆಕ್ಸ್ಟು ವಿರಾಟ್ ಕೊಹ್ಲಿನೇ ಬರೋದು. ಅದರಿಂದ ವಿರಾಟ್ ಕೊಹ್ಲಿ. ಅದು ಬಿಟ್ರೆ ಬೌಲಿಂಗಲ್ಲಿ ಮಾಮೂಲಿ ಭುವನೇಶ್ವರಿ ಕುಮಾರ್ ಅವರಂದ್ರೆ ಸಕ್ಕತ್ ಇಷ್ಟ. ಹಂಗಂದ್ರೆ ಇವತ್ತು ಪಕ್ಕ ಭುವನೇಶ್ವರ್ ಕುಮಾರ್ ಒಂಥರ ಫುಲ್ ಹೈ ಪಿಚ್ ಅಲ್ಲಿ ಆಡ್ತಾರೆ ಅನ್ನುವಂಥದ್ದು. 3 ವಿಕೆಟ್ ತಗೋತಾರೆ ಇವತ್ತು. 20 ರನ್ಗೆ 4 ಓವರ್ 20 ರನ್ 3 ವಿಕೆಟ್. ಆಕ್ಚುಲಿ ಸರ್ ಫುಲ್ ಹೈ ಲೆವೆಲ್ ಅಲ್ಲಿ ಇದ್ದಾರೆ. ಅವರು ಇಷ್ಟೇ ತೆಗಿತಾರೆ ಅಂತ ಒಂದು ಫುಲ್ ಫಿಕ್ಸ್ಡ್ ಆಗಿ ಹೇಳ್ತಾ ಇದ್ದಾರೆ. ಓಕೆ, ಈಗ ನಮ್ ಇನ್ನೊಬ್ರು ಸರ್ ಇದ್ದಾರೆ. ಆಕ್ಚುಲಿ ಇವ್ರು ತುಂಬಾ ಎಲ್ಲರೂ RCB ಬಗ್ಗೆ ಮಾತಾಡ್ತಾ ಇದ್ರೆ, ಇವ್ರು ಇನ್ನೊಬ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಬನ್ನಿ ಅವ್ರು ಯಾರ ಬಗ್ಗೆ ಮಾತಾಡ್ತಾ ಇದಾರೆ ಅಂತ ನಿಮಗೆ ತೋರಿಸ್ತೀನಿ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಅವಾಗಲೇನೋ ಹೇಳ್ತಾ ಇದ್ರಿ ನೀವು ಯಾರ ಬಗ್ಗೆನೋ ಮಾತಾಡ್ತೀನಿ ಅಂತ. ಈಗ ನಮ್ಮ ವೀಕ್ಷಕರಿಗೆ ಹೇಳಿ ಯಾರ ಬಗ್ಗೆ ಅಂತ. ನಾವು ಅನನ್ಯ ಬಿಲ್ ಅವರ ದೊಡ್ಡ ಫ್ಯಾನು. ಸೊ ಅವರು ಓನರ್ಶಿಪ್ ಆಗಿರೋದ್ರಿಂದ ವಿರಾಟ್ ಕೊಹ್ಲಿ ಅವರು ಅವ್ರಿಗೋಸ್ಕರ ಒಂದು ಟೀಮ್ನ ಗೆಲ್ಲಿಸ್ಕೊಂಡು ಕೊಡೋಕ್ಕೆ ತುಂಬ ಪ್ರೋತ್ಸಾಹ ಇರ್ತಾರೆ. ಅವ್ರದ್ದು ಚೆನ್ನಾಗಿ ಆಡ್ತಾರೆ. ಅವ್ರಿಗೋಸ್ಕರನಾದ್ರು ಆಡೇ ಆಡ್ತಾರೆ. RCB ಗೆದ್ದೇ ಗೆಲ್ತಾರೆ. ಈ ಸತಿನೂ ಕಪ್ ನಮ್ದೇ. ಮುಂದಿನ ಸಲನೂ ಕಪ್ ನಮ್ದೇ. ಇವಾಗ ಹೆಂಗಾಗಿದೆ ಅಂದ್ರೆ ಈ ಸಲ ಅಲ್ಲ ರೀ, ಪ್ರತಿ ಮ್ಯಾಚ್ ಪ್ರತಿ ಏನು ಸೀಸನ್ ಅಲ್ಲೂ ಕಪ್ RCB ಇದೆ ಅನ್ನೋಷ್ಟರ ಮಟ್ಟಿಗೆ ನಮ್ಮ RCB ಫ್ಯಾನ್ಸ್ ಇದ್ದಾರೆ.